देवीं सरस्वतीं व्यासं ततो जयमुदीरये। स्वस्त्यस्तु सतां। हरिः ओम्। विज्ञानमयमेवैतत् अशेषम् अवगच्छत बुद्ध्यद्वम्मेव च सम्यक् बुधैरेव एवम् इह उदितम्. ಆ ಮಹಾಮೋಹ ಅನ್ನುವಂತಹ ಶಕ್ತಿಯು ಅನೇಕ ರೀತಿಯ ಮೋಹಕವಾದ ಮಾತುಗಳನ್ನ ಆಡ್ತಾ, ಇದು ಬರೀ ವಿಜ್ಞಾನಮಯ ಜಗತ್ತು, ಎಲ್ಲವೂ ಅರಿವಿನಿಂದ ಇರುವಂತದ್ದು ಹೊರತು ಇರವಿನಿಂದ ಕೂಡಿದ್ದಲ್ಲ ಅನ್ನುವ ಇದನ್ನ ವಿಷಯವನ್ನ ಸಮ್ಯಕ್ ಬುಧೈಹಿ ಏವಂ ಇಹ ಉದಿತಂ, ಚೆನ್ನಾಗಿ ತಿಳಿದವರು ನನ್ನ ಮಾತನ್ನ ಗಮನಿಸ್ತಾರೆ. ಈ ಜಗತ್ತಿನಲ್ಲಿ ಇರುವಂತದ್ದೆಲ್ಲ ಕೇವಲ ಅರಿವಿನಿಂದ ಕೂಡಿದ್ದು. ಜಗದೇತತ್ ಅನಾಧಾರಂ, ಇದಕ್ಕೆ ಯಾರೂ ಒಬ್ರು ಕೂಡ ಪ್ರಚೋದಕರಿಲ್ಲ. ಭ್ರಾಂತಿ ಜ್ಞಾನಾರ್ಥ ತತ್ಪದಂ, ಸತ್ಯ ಒಂದೇ ಇರುವುದು, ಅದು ನಾವು. ಉಳಿದದ್ದೆಲ್ಲವೂ ಕೂಡ ನಮಗೆ ಒಂದು ಸರ್ತಿ ಭ್ರಮೆ ಬಂದ್ಮೇಲೆ ನಿರಂತರವಾಗಿ, ಈಗ ಒಂದು ಸರ್ತಿ ಭಯ ಉಂಟಾದರೆ ಎಲ್ಲದರಲ್ಲೂ ಭಯ ಉಂಟಾಗುತ್ತೆ ಹೇಗೋ ಹಾಗೆ ಭ್ರಾಂತಿಯೂ ಕೂಡ ಒಂದು ಸರ್ತಿ ಒಂದು ವಿಷಯದಲ್ಲಿ ನಮಗೆ ಸರಿಯಾದ ತಿಳುವಳಿಕೆ ಇಲ್ಲದೆ ಇದ್ದದ್ರಿಂದ ಅದನ್ನ ಇದೆ ಅಂತ, ಹೌದು ಅಂತ, ಸರಿ ಅಂತ ಅಂದುಕೊಂಡ್ಬಿಟ್ಮೇಲೆ ಉಳಿದದ್ದು ಎಲ್ಲವೂ ಕೂಡ ಅದೇ ರೀತಿಯಾಗಿ ಕಾಣ್ಲಿಕ್ಕೆ ಶುರುವಾಗುತ್ತೆ. ಏವಂ ಬುದ್ಧ್ಯತ ಬುದ್ಧತ್ವಂ. ರಾಗಾದಿ ದುಷ್ಟಮತ್ಯರ್ಥಂ, ಜಗತ್ತು ಬರೀ ಆಸೆ ಆಕಾಂಕ್ಷೆಗಳಿಂದ ತುಂಬಿಕೊಂಡಿದ್ದು. ಭ್ರಾಮ್ಯತೆ ಭವ ಸಂಕಟೆ, ನೀವು ಅಲ್ಲದ ಸಂಗತಿಯನ್ನ ಹೌದು ಅಂತಂದುಕೊಂಡು ಇದೇ ಭವದ, ನಿಮಗೆ ಒಂದಂತೂ ಸ್ಪಷ್ಟ ತಾನೆ, ಭವ ಅನ್ನೋದು ಸಂಕಟ, ಕಷ್ಟ. ಯಾಕೆ ಕಷ್ಟ ಅಂತ ನಾವು ಯಾರು ಯೋಚನೆ ಮಾಡಲ್ಲ. ಕಷ್ಟ ಯಾಕೆ ಅಂತ ಯೋಚನೆ ಮಾಡಿದ್ರೆ ಅದರ ಸಂಕೋಲೆಯಿಂದ ಪಾರಾಗುವುದಕ್ಕೆ ಸ್ಫುಟವಾಗುತ್ತೆ. ಸಂಕಟ ಇರುವುದು ಭೂಮಿ ಈ ಭವದಲ್ಲಿ ಅನ್ನುವ ಕಾರಣಕ್ಕೆ ನಾವು ಅನೇಕ ಅವ್ಯವಸ್ಥೆಗಳನ್ನ ನೋಡ್ತಾ ಇದ್ದೇವೆ. ಹಾಗಾಗಿ ಭ್ರಮಿಸ್ತಾ ಇರ್ತಾನೆ ಮನುಷ್ಯ, ಸುತ್ತಾಡ್ತಾ ಇರ್ತಾನೆ, ಬೇಡವಾದ ದಿಕ್ಕಿನಲ್ಲಿ ಓಡ್ತಾ ಇರ್ತಾನೆ. ನಿಜವಾಗಿ ಎಲ್ಲಿ ಅವನು ಸುತ್ತಾಡಬೇಕೋ ಅಲ್ಲಿ ಸುತ್ತಾಡುವುದಿಲ್ಲ, ಎಲ್ಲಿ ಅವನು ತನ್ನ ಸತ್ಯವನ್ನ ಕಾಣಬೇಕೋ ಅಲ್ಲಿ ಸತ್ಯವನ್ನ ಕಾಣುವುದಿಲ್ಲ. ಹಾಗಾಗಿ ಸತ್ಯವಲ್ಲದಂತಹ ಪ್ರಪಂಚವನ್ನು ತನ್ನೊಳಗೆ ಬೇಕಾದಂತೆ ತಿರುಗಿಸಿ ತಾನೇ ಕಂಡು ತಾನೇ ಮೂರ್ಖತನದಿಂದ ಹೌದು ಅಂತ ಅನುಭವಿಸ್ತಾನೆ. ಏವಂ ಬುದ್ಧ್ಯತ, ಹೀಗೆ ತಿಳಿಯಿರಿ, ಹೀಗೆ ತಿಳಿಯಬೇಕಾದ್ದು. ಬುದ್ಧ್ಯತೈವಂ, ಇದನ್ನೇ ಸರಿ ಅಂತ ಇತಿ ಈರಯನ್, ಹೀಗೆ ಹಲವು ಬಾರಿ ಮತ್ತೆ ಮತ್ತೆ ಹೇಳುತ್ತಾ ಮಾಯಾ ಮೋಹವು ದೈತೇಯಾನ್, ಎಲ್ಲವನ್ನು ಒಡೆದು ಆಳುವ ನೀತಿಯ ಮಂದಿಯನ್ನು ಧರ್ಮಂ ಅತ್ಯಾಜಯನ್ನಿಜಂ, ಅವರವರು ತಾವು ಇಲ್ಲಿ ತನಕ ಯಾವುದರಿಂದ ತಮಗೆ ವ್ಯಕ್ತಿಗತವಾಗಿ ಲಾಭ ಆಗ್ತಿತ್ತೋ ಆ ಧರ್ಮದಿಂದ ಅವರನ್ನ ಹೊರಗಟ್ಟಿದ, ದೂರಕ್ಕಿಟ್ಟ. ನಾನಾ ಪ್ರಕಾರ ವಚನಂ, ಇದಿಷ್ಟೇ ಅಲ್ಲ, ಇಂಥದ್ದು ಎಷ್ಟು ಬೇಕೋ ಅದನ್ನ ನೀವು ಆ ಮೂಲ ಕೃತಿಗಳಲ್ಲೇ ನೋಡಿದ್ರೆ ಸಾಕು. ನಾನಾ ಪ್ರಕಾರ ವಚನಂ, ಇಂತಹ ನಾನಾ ವಿಧವಾದ ವೈದಿಕರ ವಿರುದ್ಧ ಸಿಡಿದೇಳುವ ಮಾತುಗಳನ್ನ ಯುಕ್ತಿಯುಕ್ತವಾಗಿ, ಯುಕ್ತಿಯೋಜಿತ ತ್ರೈಧರ್ಮಂ ತತ್ಯಜುಸ್ತೆ ಯಥಾ ಯಥಾ, ಎಷ್ಟು ಈ ಮಹಾಮೋಹದ ಮಾತುಗಳನ್ನ ಕೇಳಿಸಿಕೊಂಡು ಮನಸ್ಸಿನಲ್ಲಿ ಅದರ ವಿರುದ್ಧವಾದ ಸಂಚನ್ನ ಹೊಂಚು ಹಾಕುತ್ತಾ ಕಾಯ್ತಾ ಇದ್ರೋ ಅವರೆಲ್ಲರಿಗೂ ತಮಗೆ ಬೇಕಾದ ಸರಿಯಾದ ಮಾರ್ಗ ಸಿಕ್ಕಿತು ಅಂತ ಅವರು ವೇದದ ಚಟುವಟಿಕೆಗಳಿಂದ ದೂರವಾದರು. ತೇಪ್ಯೇನ್ಯೇಷಾಂ ತಥೈವೋಚುಃ ಅನ್ಯೈರನ್ಯೇ ತಥೋದಿತಾಃ ಮೈತ್ರೇಯ ತತ್ಯಜುರ್ಧರ್ಮಂ ವೇದ ಸ್ಮೃತ್ಯುದಿತಂ ಪರಂ. ಅವರು ಅವರ ಪರಿವಾರಕ್ಕೆ ಹೇಳಿದರು. ಪರಿವಾರದವರು ತಮ್ಮ ಸುತ್ತಲಿನ ಸಮಾಜಕ್ಕೆ ಉಸುರಿದ್ರು. ಆ ಸಮಾಜ ಪಕ್ಕದ ಸಮಾಜವನ್ನ ಪ್ರಭಾವಿಸಿತು. ಆ ಪ್ರಭಾವಿಸಿದ್ದು ಊರುಗಳಿಗೆ ತುಂಬಿತು.
ಊರೂರುಗಳಿಂದ ರಾಜ್ಯಗಳಿಗೆ ದೇಶಗಳಿಗೆ ಎಲ್ಲೆಡೆಯೂ ಕೂಡ ಈ ಅತ್ಯಂತ ತೀವ್ರವಾದ ಒಂದು ಕ್ರಾಂತಿಕಾರಿಕ ಹೋರಾಟ ಅನ್ನುವ ಹಾಗೆ ವೇದ ಸ್ಮೃತಿಗಳಲ್ಲಿ ಹೇಳಿದಂತಹ ಸುದ್ದಿಗಳನ್ನೆಲ್ಲ ಅಬದ್ಧ, ಇದು ಅಧರ್ಮ, ಇದಕ್ಕರ್ಥ ಇಲ್ಲ ಅಂತ ತಿರುಗಿ ತ್ಯಾಗ ಮಾಡುವ ಒಂದು ಅಭಿಯಾನ, ಆಂದೋಲನ ಜೋರಾಗಿ ನಡೆಯಿತು. ಅನ್ಯಾನ್ ಅಪ್ಯನ್ಯ ಪಾಷಂಡ ಪ್ರಕಾರೈ ಬಹುದ್ವಿಜ ದೈತ್ಯಾನ್ ಮೋಹಯಾಮಾಸ ಮಾಯಾ ಮೋಹೋತಿ ಮೋಹಕೃತ್. ಆಶ್ಚರ್ಯ ಅಂದ್ರೆ ಇನ್ನೂ ಅನೇಕ ಜನ ಪಾಷಂಡಿಗಳು, ಪಾಷಂಡ ಅಂತಂದ್ರೆ ಅಬದ್ಧವಾದ ಚಿಂತನೆಗಳು, ಒಂದು ಕಡೆಯಿಂದ ಜಗತ್ತನ್ನ ಸುಳ್ಳು ಹೇಳುವವರು ಸೇರ್ಕೊಂಡ್ರೆ ಇನ್ನೊಂದ್ ಕಡೆ ಜಗತ್ತನ್ನ ಶೂನ್ಯ ಅಂತ ಹೇಳ್ಕೋರು ಸೇರ್ಕೊಂಡ್ರು. ಇನ್ನು ಕೆಲವರು ಪ್ರಪಂಚ ಅನ್ನೋದು ಬರೀ ಭೋಗಕ್ಕೆ ಅಂತ ನಾಸ್ತಿಕರು ಅದರ ಜೊತೆಗೂಡಿದ್ರು. ಒಬ್ರಿಗೊಬ್ರಿಗೆ ಸಂಬಂಧವೇ ಇಲ್ಲ. ಕೆಲವೊಂದ್ ಸರ್ತಿ ಅನೇಕ ಜನರ ಫೋಟೋ ಹಾಕಿರ್ತಾರೆ. ಒಂದ್ ಕಡೆಯಿಂದ ಭೀಮ ಅಂತಾರೆ, ಇನ್ನೊಂದ್ ಕಡೆ ಬಸವ ಅಂತಾರೆ, ಇನ್ನೊಂದ್ ಕಡೆ ಭಾರತ ಅಂತಾರೆ, ಇನ್ನೊಂದ್ ಕಡೆ ಎಲ್ಲ ಸೇರಿ ಒಟ್ಟು ಫೋಟೋ ಹಾಕಿ ಒಂದಕ್ಕೊಂದು ಸಂಬಂಧವೂ ಇರುವುದಿಲ್ಲ, ಕೆಲವೊಮ್ಮೆ ತುಂಬಾ ವಿರುದ್ಧವೂ ಆಗಿರುತ್ತೆ. ಅಂತಹದ್ದೆಲ್ಲ ಬುದ್ಧನ ಚಿತ್ರವನ್ನು ಹಾಕಿರ್ತಾರೆ. ಎಲ್ಲಾ ಸೇರಿ ನಾವು ಜೈ ಅಂತ ಬೊಬ್ಬೆ ಹೊಡಿತಾ ಇರ್ತಾರೆ. ಅಂದ್ರೆ ಅನ್ಯ ಪಾಷಂಡ ಪ್ರಕಾರಗಳನ್ನೆಲ್ಲ ಜೊತೆಗೂಡಿಸಿ ಕೇವಲ ವೇದ ಚಿಂತನೆಗಳ ವಿರುದ್ಧವಾಗಿ ನಿಲ್ಲುವುದಕ್ಕಾಗಿ ಒಟ್ಟಾಗ್ತಾರೆ. ಅವರಲ್ಲಿ ಪರಸ್ಪರ ಒಂದಕ್ಕೊಂದು ಹೊಂದಾಣಿಕೆ ಇಲ್ಲ. ಆದ್ರೆ ಕೇವಲ ಇದನ್ನ ವಿರೋಧಿಸಬೇಕು ಅನ್ನೋದಕ್ಕೋಸ್ಕರ ಶತ್ರುಗಳ ಶತ್ರು ಮಿತ್ರ ಅನ್ನುವ ಹಾಗೆ ಎಲ್ಲರೂ ಒಟ್ಟುಗೂಡಿ ಈ ವೈದಿಕ ಸರಣಿಯನ್ನು ಸರಪಳಿ ಸಹಿತ ಕಡಿಬೇಕು ಅಂತ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಮಾಡಿದ್ರು ಕೂಡ ಅದು ಕಾಲಕ್ಕೆ ಒಗ್ಗುವಂಥದ್ದೋ ಏನು. ಹಾಗಾಗಿ ಮಾಯಾ ಮೋಹವೇ ಅತಿ ಮೋಹಕೃತ್, ಅತ್ಯಂತ ಮೋಹಗೊಳಿಸುತ್ತೆ. ಇಲ್ಲ ಅಂದ್ರೆ ಪರಸ್ಪರ ಅವರಲ್ಲೇ ವಿರುದ್ಧವಾದ ಚಿಂತನೆಗಳಿವೆ. ಪ್ರಕೃತಿಯನ್ನೇ ಪ್ರಧಾನ ಅಂತ ಹೇಳುವವರು ಕೆಲವರು, ಇತ್ತ ಲಿಂಗವನ್ನೇ ಪ್ರಧಾನ ಅಂತ ಹೇಳುವವರು ಒಟ್ಟಾಗಿ ಬಿಡುತ್ತಾರೆ. ಒಟ್ಟಾಗಿ ಬಿಟ್ಟು ನಮ್ಮಲ್ಲಿ ಏನೇ ಭಿನ್ನಾಭಿಪ್ರಾಯ ಇರಲಿ, ಯಾಕಂದ್ರೆ ಅವರಿಗೆ ತಾವು ಚಿಂತಿಸುವ ಸಿದ್ಧಾಂತ ಏನಿದೆ ಅದು ಸುಬದ್ಧ ಅಂತಾಗಲಿ, ಅದೇ ಕೊನೆಯವರೆಗೂ ಉಳಿಬೇಕು ಅಂತಾಗಲಿ, ಅದೇ ನಿಜವೋ ಸುಳ್ಳು ಅಂತಾಗಲಿ ಅವ್ರು ಯಾವತ್ತೂ ಚಿಂತಿಸ್ಲಿಲ್ಲ. ಹಾಗಾಗಿ ಅಯ್ಯೋ ಅದೆಲ್ಲ ಬಿಡಿ, ನಾವು ಇವರನ್ನಂತೂ ಈಗ ಹೊರಗಿಡ್ಬೇಕು, ಹೇಗಾದ್ರೂ ಮಾಡಿ ನಾವೆಲ್ಲ ಒಟ್ಟಾಗ್ಬೇಕು ಅಂತ ಎಲ್ಲ ಎಡಗಾಲಿಟ್ಟು ಮೂರನೇ ರಂಗ ಅನ್ನುವ ಹಾಗೆ ತುಂಬಿಕೊಂಡ್ರು. ನೋಡಿ, ಇದು ಯಾವಾಗದ ಕಥೆ ಹೇಳ್ತಾ ಇದ್ದಾರೆ, ಇವತ್ತು ನಿನ್ನೆದಲ್ಲ, ಇದು ಯಾವಾಗ್ಲೂ ನಡೆದು ಹೋದ ಕಥೆ. ಅಂದ್ರೆ ಎಲ್ಲಾ ಕಾಲದಲ್ಲೂ ಇಂಥ ಚಿಂತನೆಗಳು ಇರ್ತಾವೆ ಅನ್ನೋದನ್ನ ನಮಗೆ ಅತ್ಯಂತ ಸಹಜವಾಗಿ ಈ ಕಥೆ ನಿರೂಪಣೆ ಮಾಡುತ್ತೆ. ಸ್ವಲ್ಪೇ ನೈವಿಹಿ ಕಾಲೇನ ಮಾಯಾ ಮೋಹೇನ ತೇ ಸುರಾಹ ಮೋಹಿತಾ ತತ್ಯಜುರು ಸರ್ವಾಹ ತ್ರೈಮಾರ್ಗಾಶ್ರಿತಾಂ ಕಥಾಂ. ಕೇವಲ ಅವರು ಧರ್ಮವನ್ನ ಮಾತ್ರ ಬಿಡ್ಲಿಲ್ಲ, ತ್ರೈಮಾರ್ಗಾಶ್ರಿತಾಂ ಕಥಾಂ. ಅವರು ತಮಗೆ ಬೇಕಾದ ರೀತಿಯಲ್ಲಿ ಭಾರತವನ್ನ ರಚಿಸಿಕೊಂಡ್ರು, ತಮಗೆ ಬೇಕಾದ ರೀತಿಯಲ್ಲಿ ರಾಮಾಯಣವನ್ನ ಬರೆದು ರಾವಣನನ್ನ ಹಿರಿದು ಮಾಡಿದ್ರು. ಹೀಗೆ ಎಲ್ಲ ತ್ರೈಮಾರ್ಗ ಕಥಾಂ, ತ್ರೈಮಾರ್ಗವನ್ನ ಹೇಳುವ ಎಲ್ಲಾ ರೀತಿಯ ಪುರಾಣ ಇತಿಹಾಸ ರಾಮಾಯಣದ ಕಥೆಗಳನ್ನ ತಿರುಚಿ ತಮಗೆ ಬೇಕಾದಂತೆ ಅದನ್ನು ಚಿತ್ರಿಸಿಕೊಂಡ್ರು. ಕೇಚಿದ್ ವಿನಿಂದಾಂ ವೇದಾನಾಂ, ಕೆಲವರು ವೇದಗಳನ್ನ ನಿಂದಿಸಿದ್ರು. ಕೆಲವು ದೇವಾನಾಮ ಪರೇ ದ್ವಿಜ, ಇನ್ನು ಕೆಲವರು ಸರಸ್ವತಿಯನ್ನ ಬೈದ್ರು, ಕೃಷ್ಣನನ್ನ ಬೈದ್ರು, ರಾಮನನ್ನ ಬೈದ್ರು, ಬ್ರಹ್ಮನನ್ನ ಬೈದ್ರು, ಇಂದ್ರನನ್ನ ಕಡೆಗಣಿಸಿದ್ರು, ಶನಿಯನ್ನ ಆಡಿಕೊಂಡ್ರು. ಹೀಗೆ ಆಯಾ ದೇವತೆಗಳನ್ನ ಎಲ್ಲರನ್ನು ಸೇರಿಸಿಕೊಂಡು ಚೆನ್ನಾಗಿ ಉಗುದುಪ್ಪಾಕಿದ್ರು. ಯಜ್ಞ ಕರ್ಮ ಕಲಾಪಸ್ಯ ತಥಾನ್ಯೇತೆ ದ್ವಿಜನ್ಮನಾಂ, ಇನ್ನು ಕೆಲವರು ವೇದವನ್ನ ಅನುಸರಿಸುವ ಮಂದಿಯನ್ನ ನ್ಯಾಯವಾಗಿ ತಮ್ಮ ಪಾಡಿಗೆ ತಾವು ಏನೂ ಯಾರನ್ನು ಕಾಡದೆ ಬದುಕಿದವರನ್ನೆಲ್ಲ ಕಂಡಲ್ಲಿ ಉರಿಬಿದ್ರು, ಇದೆಲ್ಲ ತುಪ್ಪ ವೇಸ್ಟ್ ಆಗುತ್ತೆ ಅಂತ ಬೊಬ್ಬೆ ಹೊಡೆದ್ರು.
ಇನ್ನು ಅನೇಕ ರೀತಿಯ ಅವ್ಯವಸ್ಥೆಗಳ ಮಟ್ಟ ಬೆಳೀತಾ ಹೋಯಿತು. ಒಟ್ಟಂತೂ ಯಜ್ಞೋಪವೀತ ಹಾಕಿದವರನ್ನೆಲ್ಲ, ದ್ವಿಜನ್ಮೆಗಳನ್ನೆಲ್ಲ ವಿರೋಧಿಸಿದ್ರು. ಅವ್ರು ಏನ್ ಮಾಡಿದ್ರು ತಪ್ಪೆ. ಅವರಿಗೆ ಅನುಕೂಲಕ್ಕಾಗಿ ಏನು ಹೆಲ್ಪ್ ಮಾಡಿದ್ರೆ ಆ ಹೆಲ್ಪ್ ಅನ್ನ ತಗೊಳ್ಳುದು, ಆಮೇಲೆ ಅವರನ್ನೇ ವಿರೋಧಿಸುದು. ನಿಮ್ ಕರ್ತವ್ಯ ಆಗಿತ್ತು. ಹಿಂದೆ ಎಲ್ಲ ಶೋಷಣೆ ಮಾಡಿ ಇವತ್ತೇನೋ ಸಹಾಯ ಮಾಡುವ ನಾಟಕ ಮಾಡ್ತೀರಾ, ನೀವೆಲ್ಲ ಢೋಂಗಿಗಳು ಅಂತ ಅವರಿಂದ ಸಹಾಯವನ್ನು ಪಡೆದ ಮೇಲೆ ಹೇಳ್ತಾರೆ. ಪಡೆಯುವ ಮುಂಚೆ ಹೇಳಿ ತಗೊಳ್ಳದೆ ಇದ್ರೆ ಅದೊಂದು ನ್ಯಾಯ. ಪ್ರಶಸ್ತಿ ಎಲ್ಲ ತಗೊಳ್ಳೋದು, ಅದರ ದುಡ್ಡು ತಗೊಳ್ಳೋದು, ಕೊನೆಗೆ ಅದರ ಯಾವುದಕ್ಕೂ ಹಾಸಿದ್ರೂ ಉಪಯೋಗ ಇಲ್ಲ, ಹೊದ್ರೂ ಉಪಯೋಗ ಇಲ್ಲ, ಉಟ್ರೂ ಉಪಯೋಗ ಇಲ್ಲ, ಸುಟ್ರೂ ಉಪಯೋಗ ಇಲ್ಲ ಅನ್ನುವ ಯಾವುದೋ ಒಂದು ಶಾಲನ್ ಮಾತ್ರ ನಾನು ಈ ಪ್ರಶಸ್ತಿಯನ್ನು ತಿರಸ್ಕರಿಸಿದ್ದೇನೆ ಅಂತ ಪ್ರಶಸ್ತಿ ವಾಪಸ್ ಕಾರ್ಯಕ್ರಮವನ್ನ, ಸಭಾ ಕಾರ್ಯಕ್ರಮವನ್ನು ಮಾಡುತ್ತಾರೆ. ಹೀಗೆ ನೈತದ್ಯುಕ್ತಿ ಸಹಂ ವಾಕ್ಯಂ ಹಿಂಸಾ ಧರ್ಮಾಯ ಚೇಷ್ಯತೆ ಅನಲ ದಗ್ಧಾನಿ ಅವಿಂಶನಲ ದಗ್ಧಾನಿ ಫಲಾನ್ಯೇತದ್ ಅರ್ಧಕೋದಿತಂ. ತುಪ್ಪವನ್ನ ಸುರಿಯುವುದು, ಹೋಮಕ್ಕೆ ಧಾನ್ಯಗಳನ್ನ ಎಸೆಯುವುದು, ಸುಟ್ಟು ಕರಕಲಾಗಲಿಕ್ಕಾಗಿ ಅನ್ನುವುದು ಸಮಾಜದಲ್ಲಿ ಅನ್ನದ ಕೊರತೆಯನ್ನ ಎತ್ತಿ ಹೇಳ್ತಾ ಇದೆ. ಇದರಿಂದಾಗಿ ತುಪ್ಪ ನಷ್ಟವಾಯಿತು, ಧಾನ್ಯ ನಷ್ಟವಾಯಿತು. ಕಾರಣ ಇಲ್ಲದೆ ಬೆಂಕಿಯಲ್ಲಿ ಅದನ್ನ ಹಾಕುವ ಮೂಲಕ ಹೊಟ್ಟೆ ಹಸಿದವರಿಗೆ ನೀವು ಅವರ ಹೊಟ್ಟೆಗೆ ಕಲ್ಲನ್ನೇ ಹಾಕಿದ್ದೀರಿ ಅಂತ ಬೈಲಿಕ್ಕೆ ಶುರು ಮಾಡಿದ್ರು. ನೀವು ಹೇಳುತ್ತವಾದದ್ದಲ್ಲ. ಅಷ್ಟೇ ಅಲ್ಲ, ನಿಮ್ಮ ಧರ್ಮದಲ್ಲಿ ಬರೀ ಹಿಂಸೆಯೇ ಇದೆ. ಪ್ರಾಣಿಗಳನ್ನು ಬಲಿ ಕೊಡ್ತೀರಿ, ಮರಗಳನ್ನ ಕಡಿತೀರಿ, ಸಮಿತಿಗಳಾಗಿ ಅದನ್ನ ವಿಭಾಗಿಸಿ ಆಹುತಿ ಕೊಡ್ತೀರಿ ಅಂತ ಹೀಗೆ ಬೈಲಿಕ್ಕೆ ಶುರು ಮಾಡಿದ್ರು. ಯಜ್ಞೈರನೇಕೈ ದೇವತ್ವಂ ಅವಾಪ್ಯೇಂದ್ರೇಣ ಭುಜ್ಯತೆ ಶಮ್ಯಾದಿ ಯದಿ ಚೇತ್ಕಾಷ್ಟಂ ತದ್ವರಂ ಪತ್ರಭುಕ್ ಪಶು. ಕೇವಲ ಎಲೆ ತಿಂದುಕೊಂಡು ಬದುಕುವ ಪಶುವನ್ನ ಬಲಿ ಕೊಡ್ತೀರಿ, ಎಲ್ಲವನ್ನು ತನಗಾಗಿ ಭೋಗಿಸುವ ಇಂದ್ರನನ್ನ ಗೌರವಿಸ್ತೀರಿ. ನೀವು ಉಳ್ಳವರಿಗೆ ಮಣೆ ಹಾಕ್ತೀರಿ ಹೊರತು ಇಲ್ಲದವರನ್ನ ಎಂದೂ ಕರೆದು ಅವರ ಹೊಟ್ಟೆ ತುಂಬಿಸುವ ಕಾರ್ಯವನ್ನು ಮಾಡುವುದಿಲ್ಲ. ಅನೇಕರು ನೀವು ಯಜ್ಞಗಳನ್ನು ಮಾಡಿ ದೇವತ್ವವನ್ನ ಹೊಂದಿ ನಮ್ಮನ್ನ ಅಲ್ಲೇ ಬಿಟ್ಟು ಹೋಗ್ತೀರಿ. ಯಜ್ಞೈಹಿ ಅನೇಕೈಹಿ ದೇವತ್ವಂ ಅವಾಪ್ಯ. ನಿಮ್ಗೆ ಇಡೀ ಜಗತ್ತಿನ ಎಲ್ಲದರ ಸುಂಕ ಬೇಕು, ಆದ್ರೆ ನಮ್ಮ ಕಳಂಕವನ್ನ ತೆಗೆಯುವುದಕ್ಕೆ ನೀವು ಯಾವತ್ತೂ ಪ್ರಯತ್ನಿಸುವುದಿಲ್ಲ. ನಮಗಂಟಿದ ಪಾಪಗಳನ್ನ ಕಿತ್ತು ನಮಗೂ ನಾವ್ಯಾಕೆ ಅಧಿಕಾರ ಚಲಾಯಿಸಬಾರದು, ನಾವ್ಯಾಕೆ ಉತ್ತಮ ಕಾರ್ಯಗಳನ್ನ ಮಾಡಬಾರದು, ನಾವ್ಯಾಕೆ ನೀವು ಮಾಡುವ ಕೆಲಸಗಳಲ್ಲಿ ತೊಡಗಬಾರದು ಅಂತ ಬರುವ ಪ್ರಶ್ನೆಗಳನ್ನ ಎತ್ತಿಕೊಂಡು ಹಿಂಸೆಯನ್ನೇ ಮಾಡುವ ನಿಮ್ಮೊಂದಿಗೆ ನಾವಿಲ್ಲ. ಯಜ್ಞ ಕರ್ಮ ಅಂತ ಅನ್ನೋದು, ಯಜ್ಞ ಕಲಾಪ ಅಂತ ಅನ್ನೋದು ಬರೀ ನಾಟಕದ ಕಂಪನಿ ಅಂತ ಬೈಕೊಂಡು ತಿರುಗ್ತಾರೆ. ನಿಹತಸ್ಯ ಪಶೋರ್ಯಜ್ಞೆ ಸ್ವರ್ಗ ಪ್ರಾಪ್ತಿರ್ ಯದೀಶ್ಯತೆ ಸ್ವಪಿತಾ ಯಜಮಾನೇನ ಕಿನ್ನು ತಸ್ಮಾನ್ನ ಹನ್ಯತೆ. ಯಜಮಾನನನ್ನೇ ಬಲಿ ಕೊಡಿ, ಪಶುವನ್ನ ಯಾಕೆ ಬಲಿ ಕೊಡ್ತೀರಿ? ಪುಣ್ಯ ಪ್ರಾಪ್ತಿಯಾಗಿ ಸ್ವರ್ಗಲೋಕಕ್ಕೆ ಹೋಗ್ಬೇಕಾದವನು ಯಜಮಾನನೋ ಪಶುನೋ? ಪಶು ಕೇಳಿದ್ಯಾ ನಿಮ್ಮ ಹತ್ರ ಯಾವತ್ತಾದ್ರೂ ಬಂದು ನಾನ್ ಸ್ವರ್ಗಕ್ಕೆ ಹೋಗ್ಬೇಕು ಅಂತ? ಕೊಂದ ಮೇಲೆ ತಿಂದು ಪರಿಹಾರ ಅಂತ ಅದನ್ನು ತಿನ್ನುವ ನೆಪಕ್ಕೆ ನಾಟಕ ಬೇರೆ. ನಾವು ಧರ್ಮ ಮಾಡ್ತಾ ಇದ್ದೇವೆ, ಹಿಂಸೆ ಮಾಡ್ತಾ ಇಲ್ಲ ಅಂತ ಹೇಳಲಿಕ್ಕೆ ಯಜ್ಞದ ಸ್ವರೂಪ. ಮಾಡುವ ಅನ್ಯಾಯವನ್ನು ಮುಚ್ಚಿಡ್ಲಿಕ್ಕೆ ನೀವು ಮಾಡುವ ಬೇರೆ ಬೇರೆ ತಂತ್ರಗಳು ನಮಗೇನು ತಿಳಿಯದು ಅಂತ ಅನ್ಕೊಂಡಿದ್ದೀರಾ? ನಿಹಸ್ಯ ಪಶೋ ಯಜ್ಞೆ ಸ್ವರ್ಗ ಪ್ರಾಪ್ತಿ ಯದಿ ಇಷ್ಯತೆ ಸ್ವಪಿತಾ ಯಜಮಾನೇನ ಕಿನ್ನು ತಸ್ಮಾನ್ನ ಹನ್ಯತೆ. ಮಗನೇ ತನ್ನ ತಂದೆಯನ್ನು ಬಲಿ ಕೊಟ್ಟು ಅಪ್ಪನನ್ನ ಸ್ವರ್ಗಕ್ಕೆ ಕಳುಹಿಸಿ. ತೃಪ್ಯತೆ ಜಾಯತೆ ಪುಂಸಃ ಭಕ್ತನೇನ ಚೇತ್ತತಃ ಕುರ್ಯಾತ್ ಶ್ರಾದ್ದಂ ಶ್ರಮಾಯನ್ನ ನವಹೇಯು ಪ್ರವಾಸಿನಃ. ಒಂದು ವೇಳೆ ಶ್ರಾದ್ದಾದಿಗಳನ್ನ ನೀವು ಮಾಡುವುದು ದೂರದ ಊರಿನ ವ್ಯಕ್ತಿಗೆ ಅಥವಾ ದೂರದ ಲೋಕದಲ್ಲಿರುವಂತಹ ಜೀವಿಗೆ ಹೋಗಿ ತಲುಪುತ್ತೆ ಅನ್ನೋದು ಹೌದಾದ್ರೆ
ಪ್ರವಾಸ ಮಾಡುವಂತಹ ಮಂದಿಗೆ ಮನೆಯಲ್ಲಿ ಶ್ರಾದ್ದ ಕೊಟ್ಟವನು ಹೊಟ್ಟೆ ತುಂಬಲಿ, ಯಾಕೆ ಅವನಿಗೆ ಅಲ್ಲಿ ಆ ಊಟದ ವ್ಯವಸ್ಥೆಯಿಂದ ಪ್ರತ್ಯೇಕ ಮಾಡಬೇಕು? ಆಗತ್ತಾ? ನೀವು ತಿನ್ನುವುದು ಶ್ರಾದ್ದದ ಹೆಸರು ಹೇಳಿ ತೃಪ್ತಿ ಆಗತ್ತೆ ಪಿತೃಗಳಿಗೆ ಅಂತ ಹೇಳುದು. ನಿಮಗೆ ಹೊಟ್ಟೆಗೆ ಊಟ ಬೇಕಿದ್ರೆ ಭಿಕ್ಷೆ ಬೇಡಿತೀನಿ, ಶ್ರಾದ್ದದ ಹೆಸರು ಹೇಳಿ ಯಜಮಾನನ ಹೊಟ್ಟೆಯನ್ನು ಹೊಲಿಬೇಡಿ. ನಿಮ್ಗೆ ಬೇಕಿರುವುದನ್ನ ನೀವು ಸಂಪಾದಿಸಿಕೊಳ್ಬೇಕು ಹೊರತು ಇನ್ನೊಬ್ಬರ ಸಂಪತ್ತನ್ನ ಅವರಿಗೆ ಪುಣ್ಯ ಬರುತ್ತೆ, ಶ್ರಾದ್ದ ಪಿತೃಗಳಿಗೆ ತೃಪ್ತಿ ಆಗುತ್ತೆ ಅಂತ ಹೆಸರು ಹೇಳಿ ಉಣಬೇಡಿ ಅಂತ. ಹೀಗೆ ಶ್ರಾದ್ದದ ಕೆಲಸ ಒಂದು ವೇಳೆ ನಿಜವಾಗಿಯೂ ದೂರದಲ್ಲಿರುವವರಿಗೆ ತೃಪ್ತಿಯನ್ನು ತರುತ್ತೆ ಅಂದರೆ ಶ್ರಮ ಪಡ್ಲೇಬಾರ್ದು. ಯಾರೋ ಒಬ್ಬ ಅಡಿಗೆ ಮಾಡುದು, ಎಲ್ರಿಗೂ ಶ್ರಾದ್ದ ಹಾಕುದು, ಇಡೀ ಊರಲ್ಲಿ ಎಲ್ಲರೂ ತೃಪ್ತರಾಗಿ ತಮ್ಮ ತಮ್ಮ ಕಾರ್ಯಭಾರಗಳಲ್ಲಿ ಮುಂದುವರಿಯುವುದು. ಅಥವಾ ದೂರದ ಊರಿಗೆ ಹೋದವನಿಗೆ ಇಲ್ಲಿಂದನೇ ಪಿಂಡಗೈದು ಉಣ್ಣುವುದು ನಾವು, ತೃಪ್ತಿ ಅವನಿಗೆ, ನಮಗೂ ತೃಪ್ತಿ ಆಗುತ್ತೆ, ಅವನಿಗೂ ತೃಪ್ತಿ ಆಗುತ್ತೆ. ಎಷ್ಟು ಆಹಾರ ಸಮಸ್ಯೆಯನ್ನು ಪರಿಹಾರ ಮಾಡಬಹುದು ಇಡೀ ಊರಿನಲ್ಲಿ. ನೀವು ಈ ಮಹಾಲಯ ಶ್ರಾದ್ದಗಳಲ್ಲಂತೂ ನೂರಾರು ಜನರನ್ನ ಸಣ್ಣ ಸಣ್ಣ ಪಿಂಡದಲ್ಲಿ ಕರೆದು ಊಟ ಮಾಡಿಸಿಬಿಡ್ತೀವಿ. ಹಾಗೆ ನಾವು ಇಡೀ ಊರಿಗೆ ಎಲ್ಲ ಎಷ್ಟು ಜನರ ಹೆಸರಿದೆಯೋ ಎಲ್ಲ ಕರೆಯುದು, ಕರೆದು ಒಬ್ಬ ಈ ಊರಲ್ಲಿ ದಿವಸಕ್ಕೊಬ್ಬ ವಿಶೇಷ ಅಡಿಗೆ ಮಾಡುದು, ಅವ್ರ ಮನೆಯಲ್ಲಿ ಅವರೆಲ್ಲ ಊಟ ಮಾಡುದು, ಊಟ ಮಾಡಿ ಆ ನಂತರ ಅದರ ಪರಿಣಾಮವನ್ನು ಎಲ್ಲರಿಗೂ ಹಂಚುವುದು ತೃಪ್ತರಾಗಿ ಅಂತ. ಜನಶ್ರದ್ಧೇಯ ನಿತ್ಯೇತದವಗಮ್ಯ ತತೋತ್ರವ ಉಪೇಕ್ಷಾ ಶ್ರೇಯಸೇ ವಾಕ್ಯಂ ರೋಚತಾಂ ಯನ್ಮಯೇರಿತಂ. ಲೋಕದ ಜನರ ಅಂಧಶ್ರದ್ಧೆಯನ್ನ ಬಳಸಿಕೊಂಡು ನಿಮಗೆ ಬೇಕಾದ ಎಲ್ಲ ಸಂಗತಿಗಳನ್ನು ನೀವು ಜನರ ಶ್ರದ್ಧೆಯನ್ನ ನಿಮಗೆ ಬೇಕಾದಂತೆ ತಿದ್ದಿದ್ದೀರಿ. ಉಪೇಕ್ಷಾ ಶ್ರೇಯಸೇ ವಾಕ್ಯಂ, ನಿಮಗೆ ನಿಜವಾಗ್ಲೂ ಶ್ರೇಯಸ್ಸಾಗಬೇಕಾ? ಇಂಥ ವೇದದ ಅಂಧಶ್ರದ್ಧೆಗಳನ್ನೆಲ್ಲ ಬಿಡಿ. ನಾವು ಅಂಧಶ್ರದ್ಧಾ ವಿಮೋಚನಾ ಚಳುವಳಿಯನ್ನು ಮಾಡುವವರು. ಅದರಿಂದಾಗಿ ನಿಮ್ಮ ಮನೆಯಲ್ಲಿ ನಡೆಸುವ ಎಲ್ಲಾ ಧಾರ್ಮಿಕ ಪ್ರಕ್ರಿಯೆಗಳಿಗೆ ಅರ್ಥ ಇಲ್ಲ ಅನ್ನೋದನ್ನ ತಿಳಿದು ಹೊರಬನ್ನಿ. ನಿಮಗೆ ಶ್ರೇಯಸ್ಸಾಧನವಾಗಬೇಕಾ? ಸುಖ ಸಂಪತ್ತು ಸಿಗಬೇಕಾ? ದುಡೀರಿ, ತಿನ್ನಿ, ಸಂತೋಷ ಪಡಿ, ಉಳ್ಳವರನ್ನ ದೋಚಿ ಇಲ್ಲದವರಿಗೆ ಹಂಚಿ. ಹೀಗೆ ನಹ್ಯಾಪ್ತವಾದ ನಭಸೋ ನಿಪತಂತಿ ಮಹಾಸುರಾಃ ಯುಕ್ತಿಮದ್ವಚನಂ ಗ್ರಾಹ್ಯಂ ಮಯಾನ್ನೇಷ್ಟ ಭವದ್ವಿ. ನನ್ನ ಮಾತ ನೀವು ಸುಮ್ಮನೆ ಒಪ್ಪಿಕೊಳ್ಳಿ, ಯಾಕಂದ್ರೆ ಇಲ್ಲಿಂದ ನಡ್ಕೊಂಡು ಬಂದ ರೀತಿಯನ್ನು ಒಂದೇ ಸತ್ಯ ವಿರೋಧಿಸಿ ಯಾರಿಗೂ ಕೂಡ ಧೈರ್ಯ ಸಾಲುವುದಿಲ್ಲ. ಯುಕ್ತಿಯುಕ್ತವಾದ ಮಾತುಗಳನ್ನ ಕೇಳಿದ ಮೇಲೆ ಅದನ್ನ ಅರ್ಥ ಮಾಡಿಕೊಂಡು ನಡೆಸುವುದೇ ಜಾಣನ ಕರ್ತವ್ಯ. ನಾನು ಹೇಳಿದೆ ಅಂತ ನೀವು ಯೋಚನೆ ಮಾಡಬೇಡಿ. ನಾನು ಹೇಳಿದ್ದನ್ನು ನೀವು ಮತ್ತೆ ಪರಿಗ್ರಹ ಮಾಡುವ ಮುನ್ನ 10 ಬಾರಿ ವಿಮರ್ಶೆ ಮಾಡಿ. ಯುಕ್ತಿಮದ್ವಚನಂ ಗ್ರಾಹ್ಯಂ, ಯಾವತ್ತೂ ಕೂಡ ತಿಳುವಳಿಕೆಯಿಂದ ಸರಿಯಾದ ತರ್ಕದಿಂದ ಸಿದ್ಧವಾಗುವ ಮಾತನ್ನ ಸಂಗ್ರಹಿಸಬೇಕು, ಧಾರಣೆ ಮಾಡಬೇಕು. ಅದು ನಾನಾದ್ರೂ ಸರಿ, ನೀವಾದ್ರೂ ಸರಿ, ಅಥವಾ ನನಗಿಂತ ಬೇರೆ ಆದ ಯಾವುದೋ ವ್ಯಕ್ತಿಯಿಂದ ನಿಮಗೆ ಅದು ಸಿದ್ಧಿ ಆಗುತ್ತೆ ಅಂದ್ರೆ ಅಂಥವನಿಂದಲೇನೆ ನೀವು ತಿಳ್ಕೊಂಡು ಬನ್ನಿ ಅಂತ. ಹೀಗೆ ಆ ಮಾಯಾಮೋಹ ಅಲ್ಲಿಯ ಎಲ್ಲ ಅಸುರರನ್ನು ತನ್ನತ್ತ ಎಳೆಯುವ ಸಾಹಸವನ್ನು ನಿರಂತರ ಮಾಡ್ತಾ ಇದೆ ಅನ್ನುವಲ್ಲಿಗೆ ಇವತ್ತಿನ ಚಿಂತನೆಯನ್ನ ಮುಕ್ತಾಯಗೊಳಿಸೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯತ್ ತಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.